ನಿಮ್ಮಲ್ಲಿ ಎಷ್ಟೋ ಜನ ಮುಂದೆ ಡಾಕ್ಟರ್ ಆಗ್ಲಿಕ್ಕಿದ್ದೀರಾ, ಆ್ಯಂಡ್ ಖಂಡಿತ ಆಗಬೇಕು, ನಿಮ್ಮ ಕನಸು ನನಸಾಗಲಿ. ಆದರೆ ನಾನು ಬಯಸ್ತೀನಿ ನೀವು ಯಾವ ಥರ ಡಾಕ್ಟರ್ ಆಗಬೇಕು ಅನ್ನೋದನ್ನ. ಹೇಗೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಡಾಕ್ಟ್ರು ಹೋದಾಗ ಅವರ ಕಾಯಿಲೆಯನ್ನು ವಿಚಾರಿಸೋದ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆ ಕೇಳ್ತಾ ಇದ್ರಂತೆ. ಬೆಳಿಗ್ಗೆ ಏನು ತಿನ್ಕೊಂಡು ಬಂದೆ ಅಂತ. ಅವಾಗೆಲ್ಲ ಈ ರಾಗಿ ಅಂಬಲಿ, ಗಂಜಿ ಅಥವಾ ಏನು ತುಂಬ ಕಷ್ಟದ ಮನೆಗಳಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದು ಡಾಕ್ಟರ್ಸ್ಗೆ ಗೊತ್ತಿರ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು ಆ ಪೇಷಂಟು, ನಾನು ಇದನ್ನ ತಿನ್ಕೊಂಡು ಬಂದೆ ಅಂತ. ಇಡ್ಲಿ ತಿನ್ಕೊಂಡು ಬಂದೆ, ಸಾಂಬಾರ್ ತಿನ್ಕೊಂಡು ಬಂದೆ, ವಡ ತಿನ್ಕೊಂಡು ಬಂದೆ ಅಂದರೆ ಪರವಾಗಿಲ್ಲ, ಇವನು ನನ್ನ ಫೀ ಕೊಡ್ಬೋದು ಅಂತ. ಅದೇ ಇಲ್ಲ, ಬೆಳಿಗ್ಗೆ ಮನೇಲಿ ಏನೂ ಇರಲಿಲ್ಲ ಅಥವಾ ಬೆಳಿಗ್ಗೆ ಅಂಬಲಿ ಕುಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಅವನಿಗೆ ಕಷ್ಟ ಇದೆ ಅನ್ನೋದನ್ನ. ಅದರ ಆಧಾರದ ಮೇಲೆ ಅವನ ಫೀಯನ್ನು ಡಿಸೈಡ್ ಮಾಡ್ತಾ ಇದ್ರಂತೆ. ಅಂದರೆ ಸಾಮಾಜಿಕವಾಗಿ ಒಬ್ಬ ಡಾಕ್ಟರ್ ಆಗೋದಷ್ಟೇ ಅಲ್ಲ, ನನ್ನ ಜವಾಬ್ದಾರಿ ಕೂಡ ಇದೆ ಅಂತ. ಕೇವಲ ಸಮಾಜ ಸೇವೆಯೇ ಜೀವನವೂ ಅಲ್ಲ, ಅಟ್ ದ ಸೇಮ್ ಟೈಮ್ ಸಮಾಜಕ್ಕೂ ಒಂದಿಷ್ಟು ವಾಪಸ್ ಕೊಡದೇ ಇದ್ರೆ ಅದು ಜೀವನವೂ ಅಲ್ಲ. ಇನ್ನು ಯಾವುದಾದ್ರೂ ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಹೋದ್ರೆ ಹೇಗಿರ್ಬೇಕು ಅಂತಂದ್ರೆ, ಅವನು ಹೋಗುವಾಗ ನಗುಮುಖದಿಂದ ಖುಷಿಯಲ್ಲಿ ಹೋಗ್ಬೇಕಂತೆ. ಬರುವಾಗ ಭಾರವನ್ನ ಹೊತ್ತು ಬಂದಿರ್ತಾನೆ, ಏನೋ ಕಾಯಿಲೆ ಇದೆ, ಏನೋ ಟೆನ್ಷನ್ನು.